ರಾಜ್ಯ ಬಿಜೆಪಿಯಲ್ಲಿ ಈ ಬಣ ಬಡಿದಾಟ ಮತ್ತೆ ಮುಂದುವರೆದಿದೆ. ಮೈಸೂರು ಚಲೋ ಪಾದಯಾತ್ರೆಗೆ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಯತ್ನಾಳ್ ಬಣದಿಂದ ಈ ತಯಾರಿ ಆಗಿದೆ. ಬಳ್ಳಾರಿಯಿಂದ ಬೀದರ್ ತನಕ ಪಾದಯಾತ್ರೆ ಮಾಡ್ತೀವಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾಯಕರಿಗೆ ಈ ಯತ್ನಾಳು ರಮೇಶ್ ಜಾರಕಿಹೊಳಿ ದೊಡ್ಡ ತಲೆನೋವಾಗಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ರಾಜ್ಯ ನಾಯಕರು ತಂದಿದ್ದಾರೆ. BL ಸಂತೋಷ್ ನೇತೃತ್ವದಲ್ಲಿ ಸಮಸ್ಯೆ ಬಗೆಹರಿಸಿಕೊಳ್ಳೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ಮೀಟಿಂಗ್ ಕೂಡ ಆಯಿತು. ಆದರೂ ಕೂಡ ಈ ಬಣ ಬಡಿದಾಟ ಮಾತ್ರ ನಿಲ್ತಾ ಇಲ್ಲ. ಬಿಜೆಪಿಯ ಒಂದು ಬಣ ಇನ್ನೂ ಕೂಡ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರು ಅಂತ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಅದರಲ್ಲಿ ಯತ್ನಾಳ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇನ್ನೂ ಅನೇಕ ನಾಯಕರಿದ್ದಾರೆ. ಅವರೆಲ್ಲ ತಯಾರೇ ಇಲ್ಲ. ಸುತಾರಾಮ್ ತಯಾರಿಲ್ಲ. ಮೊನ್ನೆ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಆಯಿತು. ಯಾವ ನಾಯಕರು ಕಾಣಿಸ್ಕೊಂಡಿಲ್ಲ. ರಮೇಶ್ ಜಾರಕಿಹೊಳಿ ಅವರು ಇರಲಿಲ್ಲ, ಲಿಂಬಾವಳಿ ಅವರು ಇರಲಿಲ್ಲ, ಜೊಲ್ಲೆ ಫ್ಯಾಮಿಲಿ, ಜೊಲ್ಲೆಯಿಂದ ಎಷ್ಟು ಜನ ಇದ್ದಾರೆ ಅವರೂ ಇರಲಿಲ್ಲ. ಇವರು ಯಾರೂ ಇರಲಿಲ್ಲ. ಬಿಜೆಪಿ ಎರಡನೇ ಪಾದಯಾತ್ರೆ ಪಾಲಿಟಿಕ್ಸ್ ನವದೆಹಲಿಗೆ ಶಿಫ್ಟ್ ಆಗಿದೆ. ಯತ್ನಾಳ್ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಮೀಟಿಂಗ್ ನಡೆದಿದೆ. ಅಸಮಾಧಾನ ಶಮನದ ಸಭೆ. ಮಹತ್ವದ ಸಭೆಯಲ್ಲಿ ರಾಜ್ಯ ಬಿಜೆಪಿ ಸಮಸ್ಯೆ ಬಗೆಹರಿಯುತ್ತಾ? ಸರ್ಕಾರದ ವಿರುದ್ಧ ಮತ್ತೊಂದು ಪಾದಯಾತ್ರೆ ಮಾಡ್ತಾರಾ? ಮೈಸೂರು ಪಾದಯಾತ್ರೆ ಯಶಸ್ವಿ ಮಾಡಿದ್ದಾರೆ ವಿಜೇಂದ್ರ ಆ್ಯಂಡ್ ಟೀಮ್. ಹಾಗಾಗಿ ಯತ್ನಾಳು ರಮೇಶ್ ಜಾರಕಿಹೊಳಿ ಈ ಪ್ಲಾನ್ ಅನ್ನು ಮಾಡಿದ್ದಾರೆ. ಅದು ಸಕ್ಸಸ್ ಆಗುತ್ತಾ? ಸಭೆಯಲ್ಲಿ ಮತ್ತೊಂದು ಪಾದಯಾತ್ರೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಸಾಕಷ್ಟು ಕುತೂಹಲ ಇದೆ. ಗೊತ್ತಿಲ್ಲ ಸಿಗುತ್ತೋ ಇಲ್ವೋ ಅಂತೇಳಿ. ಈಗಾಗಲೇ ಶಿಸ್ತಿನ ಪಕ್ಷ ಬಿಜೆಪಿ ಅಂತ ಹೇಳಿದ್ರು ಕೂಡ ಅಶಿಸ್ತು ತಾಂಡವ ಆಡ್ತಾ ಇದೆ. ಉತ್ತರ ಕರ್ನಾಟಕ ಭಾಗದ್ದೇ ಒಂದು ಬಿಜೆಪಿ, ದಕ್ಷಿಣ ಕರ್ನಾಟಕ ಭಾಗದ್ದೇ ಒಂದು ಬಿಜೆಪಿ ಅನ್ನೋ ಥರ ಆಗಿದೆ. ರಾಜ್ಯ ಬಿಜೆಪಿಯಲ್ಲಿ ಈ ಬಣ ಬಡಿದಾಟ ಮತ್ತೆ ಮುಂದುವರೆದಿದೆ. ಮೈಸೂರು ಚಲೋ ಪಾದಯಾತ್ರೆಗೆ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಯತ್ನಾಳ್ ಬಣದಿಂದ ಈ ತಯಾರಿ ಆಗಿದೆ. ಬಳ್ಳಾರಿಯಿಂದ ಬೀದರ್ ತನಕ ಪಾದಯಾತ್ರೆ ಮಾಡ್ತೀವಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾಯಕರಿಗೆ ಈ ಯತ್ನಾಳು ರಮೇಶ್ ಜಾರಕಿಹೊಳಿ ದೊಡ್ಡ ತಲೆನೋವಾಗಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ರಾಜ್ಯ ನಾಯಕರು ತಂದಿದ್ದಾರೆ. BL ಸಂತೋಷ್ ನೇತೃತ್ವದಲ್ಲಿ ಸಮಸ್ಯೆ ಬಗೆಹರಿಸಿಕೊಳ್ಳೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ಮೀಟಿಂಗ್ ಕೂಡ ಆಯಿತು. ಆದರೂ ಕೂಡ ಈ ಬಣ ಬಡಿದಾಟ ಮಾತ್ರ ನಿಲ್ತಾ ಇಲ್ಲ. ಬಿಜೆಪಿಯ ಒಂದು ಬಣ ಇನ್ನೂ ಕೂಡ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರು ಅಂತ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಅದರಲ್ಲಿ ಯತ್ನಾಳ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇನ್ನೂ ಅನೇಕ ನಾಯಕರಿದ್ದಾರೆ. ಅವರೆಲ್ಲ ತಯಾರೇ ಇಲ್ಲ. ಸುತಾರಾಮ್ ತಯಾರಿಲ್ಲ. ಮೊನ್ನೆ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಆಯಿತು. ಯಾವ ನಾಯಕರು ಕಾಣಿಸ್ಕೊಂಡಿಲ್ಲ. ರಮೇಶ್ ಜಾರಕಿಹೊಳಿ ಅವರು ಇರಲಿಲ್ಲ, ಲಿಂಬಾವಳಿ ಅವರು ಇರಲಿಲ್ಲ, ಜೊಲ್ಲೆ ಫ್ಯಾಮಿಲಿ, ಜೊಲ್ಲೆಯಿಂದ ಎಷ್ಟು ಜನ ಇದ್ದಾರೆ ಅವರೂ ಇರಲಿಲ್ಲ. ಇವರು ಯಾರೂ ಇರಲಿಲ್ಲ. ಬಿಜೆಪಿ ಎರಡನೇ ಪಾದಯಾತ್ರೆ ಪಾಲಿಟಿಕ್ಸ್ ನವದೆಹಲಿಗೆ ಶಿಫ್ಟ್ ಆಗಿದೆ. ಯತ್ನಾಳ್ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಮೀಟಿಂಗ್ ನಡೆದಿದೆ. ಅಸಮಾಧಾನ ಶಮನದ ಸಭೆ. ಮಹತ್ವದ ಸಭೆಯಲ್ಲಿ ರಾಜ್ಯ ಬಿಜೆಪಿ ಸಮಸ್ಯೆ ಬಗೆಹರಿಯುತ್ತಾ? ಸರ್ಕಾರದ ವಿರುದ್ಧ ಮತ್ತೊಂದು ಪಾದಯಾತ್ರೆ ಮಾಡ್ತಾರಾ? ಮೈಸೂರು ಪಾದಯಾತ್ರೆ ಯಶಸ್ವಿ ಮಾಡಿದ್ದಾರೆ ವಿಜೇಂದ್ರ ಆ್ಯಂಡ್ ಟೀಮ್. ಹಾಗಾಗಿ ಯತ್ನಾಳು ರಮೇಶ್ ಜಾರಕಿಹೊಳಿ ಈ ಪ್ಲಾನ್ ಅನ್ನು ಮಾಡಿದ್ದಾರೆ. ಅದು ಸಕ್ಸಸ್ ಆಗುತ್ತಾ? ಸಭೆಯಲ್ಲಿ ಮತ್ತೊಂದು ಪಾದಯಾತ್ರೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಸಾಕಷ್ಟು ಕುತೂಹಲ ಇದೆ. ಗೊತ್ತಿಲ್ಲ ಸಿಗುತ್ತೋ ಇಲ್ವೋ ಅಂತೇಳಿ. ಈಗಾಗಲೇ ಶಿಸ್ತಿನ ಪಕ್ಷ ಬಿಜೆಪಿ ಅಂತ ಹೇಳಿದ್ರು ಕೂಡ ಅಶಿಸ್ತು ತಾಂಡವ ಆಡ್ತಾ ಇದೆ. ಉತ್ತರ ಕರ್ನಾಟಕ ಭಾಗದ್ದೇ ಒಂದು ಬಿಜೆಪಿ, ದಕ್ಷಿಣ ಕರ್ನಾಟಕ ಭಾಗದ್ದೇ ಒಂದು ಬಿಜೆಪಿ ಅನ್ನೋ ಥರ ಆಗಿದೆ. ರಾಜ್ಯ ಬಿಜೆಪಿಯಲ್ಲಿ ಈ ಬಣ ಬಡಿದಾಟ ಮತ್ತೆ ಮುಂದುವರೆದಿದೆ. ಮೈಸೂರು ಚಲೋ ಪಾದಯಾತ್ರೆಗೆ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಯತ್ನಾಳ್ ಬಣದಿಂದ ಈ ತಯಾರಿ ಆಗಿದೆ. ಬಳ್ಳಾರಿಯಿಂದ ಬೀದರ್ ತನಕ ಪಾದಯಾತ್ರೆ ಮಾಡ್ತೀವಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾಯಕರಿಗೆ ಈ ಯತ್ನಾಳು ರಮೇಶ್ ಜಾರಕಿಹೊಳಿ ದೊಡ್ಡ ತಲೆನೋವಾಗಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ರಾಜ್ಯ ನಾಯಕರು ತಂದಿದ್ದಾರೆ. BL ಸಂತೋಷ್ ನೇತೃತ್ವದಲ್ಲಿ ಸಮಸ್ಯೆ ಬಗೆಹರಿಸಿಕೊಳ್ಳೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ಮೀಟಿಂಗ್ ಕೂಡ ಆಯಿತು. ಆದರೂ ಕೂಡ ಈ ಬಣ ಬಡಿದಾಟ ಮಾತ್ರ ನಿಲ್ತಾ ಇಲ್ಲ. ಬಿಜೆಪಿಯ ಒಂದು ಬಣ ಇನ್ನೂ ಕೂಡ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರು ಅಂತ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಅದರಲ್ಲಿ ಯತ್ನಾಳ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇನ್ನೂ ಅನೇಕ ನಾಯಕರಿದ್ದಾರೆ. ಅವರೆಲ್ಲ ತಯಾರೇ ಇಲ್ಲ. ಸುತಾರಾಮ್ ತಯಾರಿಲ್ಲ. ಮೊನ್ನೆ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಆಯಿತು. ಯಾವ ನಾಯಕರು ಕಾಣಿಸ್ಕೊಂಡಿಲ್ಲ. ರಮೇಶ್ ಜಾರಕಿಹೊಳಿ ಅವರು ಇರಲಿಲ್ಲ, ಲಿಂಬಾವಳಿ ಅವರು ಇರಲಿಲ್ಲ, ಜೊಲ್ಲೆ ಫ್ಯಾಮಿಲಿ, ಜೊಲ್ಲೆಯಿಂದ ಎಷ್ಟು ಜನ ಇದ್ದಾರೆ ಅವರೂ ಇರಲಿಲ್ಲ. ಇವರು ಯಾರೂ ಇರಲಿಲ್ಲ. ಬಿಜೆಪಿ ಎರಡನೇ ಪಾದಯಾತ್ರೆ ಪಾಲಿಟಿಕ್ಸ್ ನವದೆಹಲಿಗೆ ಶಿಫ್ಟ್ ಆಗಿದೆ. ಯತ್ನಾಳ್ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಮೀಟಿಂಗ್ ನಡೆದಿದೆ. ಅಸಮಾಧಾನ ಶಮನದ ಸಭೆ. ಮಹತ್ವದ ಸಭೆಯಲ್ಲಿ ರಾಜ್ಯ ಬಿಜೆಪಿ ಸಮಸ್ಯೆ ಬಗೆಹರಿಯುತ್ತಾ? ಸರ್ಕಾರದ ವಿರುದ್ಧ ಮತ್ತೊಂದು ಪಾದಯಾತ್ರೆ ಮಾಡ್ತಾರಾ? ಮೈಸೂರು ಪಾದಯಾತ್ರೆ ಯಶಸ್ವಿ ಮಾಡಿದ್ದಾರೆ ವಿಜೇಂದ್ರ ಆ್ಯಂಡ್ ಟೀಮ್. ಹಾಗಾಗಿ ಯತ್ನಾಳು ರಮೇಶ್ ಜಾರಕಿಹೊಳಿ ಈ ಪ್ಲಾನ್ ಅನ್ನು ಮಾಡಿದ್ದಾರೆ. ಅದು ಸಕ್ಸಸ್ ಆಗುತ್ತಾ? ಸಭೆಯಲ್ಲಿ ಮತ್ತೊಂದು ಪಾದಯಾತ್ರೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಸಾಕಷ್ಟು ಕುತೂಹಲ ಇದೆ. ಗೊತ್ತಿಲ್ಲ ಸಿಗುತ್ತೋ ಇಲ್ವೋ ಅಂತೇಳಿ. ಈಗಾಗಲೇ ಶಿಸ್ತಿನ ಪಕ್ಷ ಬಿಜೆಪಿ ಅಂತ ಹೇಳಿದ್ರು ಕೂಡ ಅಶಿಸ್ತು ತಾಂಡವ ಆಡ್ತಾ ಇದೆ. ಉತ್ತರ ಕರ್ನಾಟಕ ಭಾಗದ್ದೇ ಒಂದು ಬಿಜೆಪಿ, ದಕ್ಷಿಣ ಕರ್ನಾಟಕ ಭಾಗದ್ದೇ ಒಂದು ಬಿಜೆಪಿ ಅನ್ನೋ ಥರ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.